ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ. ನಾನು ಬೆಳಗ್ಗೆನ ನೋಡ್ರಿ 5 ಗಂಟೆಗೆ ನನ್ನ ಡೈಲಿ ರೊಟೀನ್ ಶುರುವಾಗೈತಿ. 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಒಂದು 5:10 ಕಾಲಾಗಿತ್ತು. ಹೊರಗಡೆ ಹೋಗೋಕೆ ಸ್ವಲ್ಪ ಭಯ ಅನ್ನಿಸ್ತು. ಹಾಗಾಗಿ ಫಸ್ಟ್ ಒಳಗಡೆ ಕೆಲಸಗಳನ್ನ ನಾನು ಮುಗಿಸ್ಕೊಳಕತ್ತೀನಿ. ನೋಡ್ತಿರ್ಬೋದು ನೀವು, ಇನ್ನೂ ಕತ್ಲೈತಿ. ಹಾಗಾಗಿ ಫಸ್ಟ್ ಒಳಗಡೆದೆಲ್ಲ ಗುಡಿಸಿ ಒರೆಸಿ ಮಾಡಿಕೊಂಡು ಆಮೇಲೆ ಇವತ್ತು ಬಾಗಿಲು ತೊಳೆದ್ರಾಯ್ತು ಅಂಥೇಳಿ ಎಲ್ಲನೂ ಫಸ್ಟ್ ಒಳಗಡೆ ಕ್ಲೀನ್ ಮಾಡ್ಕೊಳಕತ್ತೀನಿ. ನಾನು ಇದ್ರ ಮೇಲೆ ಎಲ್ಲ ಸಾನ್ವಿ ಕೂತ್ಕೊಂಡು ತಿಂದಿರ್ತಾಳೆ. ಆಮೇಲೆ ನಾವು ಎಲ್ಲ ಅಲ್ಲೇ ಕೂತಿರ್ತೀವಿ. ಹಾಗಾಗಿ ಬೆಳಗ್ಗೆ ಎದ್ದು ಬೆಳಗ್ಗೆ ಸಂಜೆ 2 ಟೈಮು ಮಿಸ್ ಮಾಡಿದೆ. ನಾನು ಈ ಬೆಡ್ಡನ್ನು ಜಾಡಿಸ್ಬಿಟ್ಟು ಹಾಸ್ತೀನಿ. ಬೆಳಗ್ಗೆ ಎದ್ದು ನೋಡ್ರಿ ಬೆಡ್ಡೆಲ್ಲ ಜಾಡಿಸಿ ಇವಾಗ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ಬಂದು ಮನೆ ಒರೆಸಿರ ಅರ್ಧ ಕೆಲಸ ಮುಗ್ದಂಗೆ ಅಂತ ಅನಿಸ್ತತಿ. ಅದಕ್ಕೆ ಬೆಳಗ್ಗೆ ನೋಡ್ರಿ ಎಲ್ಲ ಕಸ ಎಲ್ಲ ಗುಡಿಸಿ ಮನೆ ಒರೆಸತ್ತೇನೆ. ನಾನು ಮುಂಚೆ ಒಂದು ದಿವಸ ಬಿಟ್ಟು ಒಂದು ದಿವಸ ಮನೆ ಒರೆಸ್ತಿದ್ನಿ. ಇವಾಗ ಶ್ರಾವಣ ಆಗಿರೋದ್ರಿಂದ ಶ್ರಾವಣ ಮಾಸ ಮುಗಿಯೋವರೆಗೂ ನೋಡ್ರಿ ಡೈಲಿ ಬಾಗಿಲು ತೊಳೆಯೋದು, ಆಮೇಲೆ ಡೈಲಿ ಮನೆ ಒರೆಸೋದು ಮಾಡಕತ್ತೀನಿ. ನಾನು ಮುಂಚೆ ನಾನು ಹಿಂಗೆ ಮಾಡ್ತಿದ್ನಿ, ಅಂದ್ರೆ ಡೈಲಿ ಮನೆ ಒರೆಸೋದು ಮಾಡ್ತಿದ್ನಿ. ಸಾನ್ವಿ ಫುಲ್ ಸಣ್ಣಕ್ಕಿದ್ದಾಗ, ಯಾಕಂದ್ರೆ ಅವಾಗ ಆಕಿ ಭಾಳ ಗಲೀಜು ಮಾಡ್ತಿದ್ಲು, ಆಟ ಎಲ್ಲ ಆಡ್ತಿದ್ಲು. ಅವಾಗ 1 ಸರಿ 2 ಸರಿನ ಮನೆ ಒರೆಸೋದು ಆಕಿತ್ತು. ಆದ್ರೆ ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಅಷ್ಟೊಂದೇನು ಗಲೀಜು ಮಾಡೋದಿಲ್ಲ. ಹಾಗಾಗಿ ದಿನ ಬಿಡು ದಿನ ಒರೆಸ್ತಿದ್ನಿ. ಶ್ರಾವಣ ಆಗಿರೋದ್ರಿಂದ ಡೈಲಿ ಮನೆ ಒರೆಸಾಕತ್ತೀನಿ. ಇವಾಗ ನೋಡ್ರಿ ಹೊರಗಡೆ ಬಂದೀನಿ ನಾನು. ಇವಾಗ 5:15 ಟೈಮು. ವಾಕಿಂಗ್ ಎಲ್ಲ ಹೊಂಟಿದ್ರು. ಸ್ವಲ್ಪ ಸೌಂಡ್ ಕೇಳಿಸ್ತಲ್ಲ, ಜನ ಓಡಾಡೋದು. ಸರಿ ಆಯಿತು, ಬಾಗಿಲ ಎಲ್ಲ ತೊಳೆದ್ರಾಯ್ತು ಅಂತೇಳಿ ಹೊರಗಡೆ ಬಂದೇನೆ ನೋಡ್ರಿ. ನಾನು ಒಳಗಡೆದೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸಿದ್ದೀನಿ. ರಾತ್ರಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೇನೆ. ಹಾಗಾಗಿ ಅಡುಗೆ ಮನೇಲಿ ಏನೋ ನಂದ ಕೆಲಸ ಇರೋದಿಲ್ಲ. ಬೆಳಗ್ಗೆ ಎದ್ದ ಮೇಲೆ ಸಾನ್ವಿದ ಆಟ ಸಾಮಾನು ಅದು ಇದು ಎಲ್ಲ ಇಟ್ಟಿರ್ತಾಳಲ್ಲ, ಅದಷ್ಟೆಲ್ಲ ಎತ್ತಿಟ್ಟು ಮನೆ ಕಸ ಗುಡಿಸಿ ಒರೆಸಿರ ಕೆಲಸ ಮುಗ್ದಂಗೆ ನೋಡ್ರಿ. ಇವಾಗ ಬಾಗಿಲನ್ನ ತೊಳ್ಯಾಕೆ ಬಂದೇನಿ. ಮುಂಚೆ ಅಂದ್ರೆ ಮೈಸೂರಲ್ಲಿದ್ದಾಗ ರಾತ್ರಿ ನಾನು ಬಾಗಿಲು ತೊಳೆದು ಮಲಗಿಬಿಡ್ತಿದ್ವಿ ನಾವು. ಯಾಕಂದ್ರೆ ಕೆಳಗಡೆ ಮನೆಯವರು ಬಾಗಿಲು ತೊಳಿತಾರಂತೇಳಿ, ಅವಾಗ ನಾವು ಮೇಲ್ಗಡೆ ಮನೇಲಿದ್ವಿ. ಕೆಳಗಡೆ ಅವರು ಬೇಗ ಎದ್ದು ಬಾಗಿಲು ತೊಳಿತಾರಂತೇಳಿ ರಾತ್ರಿನ ತೊಳೆದು ಮಲಗಿಬಿಡ್ತಿದ್ನಿ. ಈ ಮನೆಯಾಗ ನಾವು ಕೆಳಗಿರೋದ್ರಿಂದ ಬೆಳಗ್ಗೆನ ನೋಡ್ರಿ ನಾನು ಎದ್ದ ಬಾಗಿಲನ್ನ ತೊಳಿತೀನಿ. ಮತ್ತು ರಾತ್ರಿನೂ ತೊಳೆದು ಮಲಗಬಾರ್ದು ಅಂತ ಹೇಳಕತ್ರು. ಸರಿ ಆಯಿತು ಅಂಥೇಳಿ ಇವಾಗ ನಾನು ಬೆಳಗ್ಗೆನ ಬಾಗಿಲು ತೊಳೆದಿರ್ತೀನಿ. ಇವಾಗ ಬಾಗಿಲೆಲ್ಲ ಕಸ ಗುಡಿಸಿ ಬಾಗಿಲನ್ನು ತೊಳ್ಯಾಕತ್ತೀನಿ. ಎಲ್ಲ ಕೆಲಸ ಮುಗಿದ ನಂತರ ಇವಾಗ ನೋಡ್ರಿ ನಾನು ಸ್ನಾನ ಮಾಡ್ಕೊಂಡು ಬಂದೀನಿ. ರೂಮಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಮಗಳು ಮಲ್ಕೊಂಡಿರ್ತಾರೆ, ಇನ್ನೂ ಎದ್ದಿರೋದಿಲ್ಲ ಅವರು ಇಷ್ಟು ಬೇಗ. ಹಾಗಾಗಿ ನಾನು ರಾತ್ರಿನೇ ಏನು ಮಾಡಿದ್ದೆ ಅಂದ್ರೆ ಕ್ರೀಮು, ಸ್ಟಿಕ್ಕರು, ಬಚ್ಚನ್ಕೆ ಎಲ್ಲನೂ ನೋಡ್ರಿ ತೆಗೆದು ಫ್ರಿಜ್ ಮೇಲೆ ಇಟ್ಕೊಂಡಿದ್ನಿ. ಯಾಕಂದರೆ ನಾನು ಹೋಗಿ ಅಲ್ಲಿ ಲೈಟ್ ಹಾಕೋದು ಸೌಂಡ್ ಮಾಡಿದ್ರೆ ಸಾನ್ವಿ ಎದ್ದು ಬಿಡ್ತಾಳು. ಹಾಗಾಗಿ ನಾನು ಹಿಂದಿನ ದಿವಸನ ಎಲ್ಲನೂ ತೆಗೆದು ಆಚೆ ಕಡೆ ಇಟ್ಕೊಂಡಿದ್ನಿ. ಇವಾಗ ನೋಡ್ರಿ ಹೊರಗಡೆ ಕೂತ್ಕೊಂಡೆ ನಾನು ರೆಡಿ ಆಗಕತ್ತೀನಿ.
ನಾನು ಬರೀ ಫೇರ್ ಆ್ಯಂಡ್ ಲವ್ಲಿ ಮತ್ತು ಸಾನ್ವಿದು ಹಿಮಾಲಯ ಪೌಡ್ರು ಅಷ್ಟೇ ಹಚ್ಕೊಳ್ತೀನಿ ನೋಡಿರಿ. ಇವಾಗ ಅದು ಅಡ್ಜಸ್ಟ್ ಆಗಿಬಿಟ್ಟೈತೆ ನನಗೆ. ಸ್ವಲ್ಪ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದಾವೆ, ಹಾಗಾಗಿ ಸಾನ್ವಿದ ಪೌಡ್ರನ್ನು ನಾನು ಯೂಸ್ ಮಾಡಕತ್ತೀನಿ ನೋಡಿರಿ. ಈಗ ರೆಡಿ ಆದಮೇಲೆ ಕಿಚನ್ ಕ್ಲೀನಿಂಗ್ ಅಂತೂ ನೈಟನ್ನು ಮುಗ್ದಿರ್ತೈತಿ. ಬೆಳಗ್ಗೆ ಎದ್ದು ಪೂಜೆ ಗೀಜೆ ಎಲ್ಲ ಮುಗಿಸಿ ಆದಮೇಲೆ ಫಸ್ಟ್ ಕೆಲಸ ನಂದು ಟೀ ಮಾಡ್ಕೊಂಡು ಕುಡಿಯೋದು. ಟೀ ಮಾಡ್ಕೊಂಡು ಕುಡಿದ ನಂತರ ನಾನು ಮತ್ತೆಲ್ಲ ಕೆಲಸಗಳನ್ನ ಶುರು ಮಾಡ್ತೀನಿ. ಮುಂಚೆ ನಾನು ಎದ್ದ ತಕ್ಷಣ ಫಸ್ಟ್ ಟೀ ಮಾಡ್ಕೊಂಡು ಕುಡಿತಾಯಿದ್ನಿ, ಯಾಕಂದ್ರೆ ಅವಾಗೇನು ಶ್ರಾವಣ ಇರಲಿಲ್ಲ, ಏನಿರಲಿಲ್ಲ. ಹಾಗಾಗಿ ಫಸ್ಟ್ ಎದ್ದು ಬಂದು ಫ್ರೆಶಪ್ ಆಗಿ ಫಸ್ಟ್ ಟೀ ಮಾಡ್ಕೊಂಡು ಕುಡಿತಿದ್ನಿ. ಆದರೆ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಸ್ನಾನ ಮಾಡಿನ ನಾನು ಟೀ ಕುಡಿತೇನೆ. ಹಾಗಾಗಿ ನೋಡಿರಿ 5 ಗಂಟೆಗೆ ಎದ್ದರೂ ನಾನು 7 ಗಂಟೆವರೆಗೂ ನಾನು ಏನು ನೀರು ಕುಡಿದಿರೋದಿಲ್ಲ, ಟೀನು ಕುಡಿದಿರೋದಿಲ್ಲ. ಇವಾಗ ಸ್ನಾನ, ಪೂಜೆ, ಗುಡಿಸೋದು, ಒರೆಸೋದು ಎಲ್ಲ ಆಗಿದ್ಮೇಲೆ ನೋಡಿರಿ ಫಸ್ಟು ಒಂದು ಕಪ್ ಟೀನ ಮಾಡಿಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಟೀ ಕುಡಿದು ರೆಸ್ಟ್ ಮಾಡಿ ನಂತರ ತಿಂಡಿ ಕೆಲಸನ ನಾನು ಶುರು ಮಾಡ್ಕೋತೀನಿ. ಬೆಳಗ್ಗೆ 5 ಗಂಟೆಯಿಂದ ಮಾಡೋಕ್ಕೆ ಶುರು ಮಾಡ್ರೆ 7 ಗಂಟೆವರೆಗೂ 1 ನಿಮಿಷನೂ ಎಲ್ಲಿ ಪುರ್ಸೊತ್ತೇ ಇರೋದಿಲ್ಲ. ಹಾಗಾಗಿ ಟೀ ಕುಡಿಯುವಾಗ ಟೀ ಕುಡಿದು ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ತಿಂಡಿ ಮಾಡೋಕ್ಕೆ ಬರ್ತೀನಿ. ಇವಾಗ ನೋಡಿರಿ ನಾನು ಇವತ್ತು ಬೀಟ್ರೂಟ್ ಪರೋಟ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದು ನಾನು ಬೀಟ್ರೂಟ್ ಎಲ್ಲ ತುರಿದ್ಬಿಟ್ಟು ಇಟ್ಕೊಂಡಿದ್ನಿ. ಅದಕ್ಕೆ ಇವಾಗ ನೋಡಿರಿ ಅದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಒಂದು ಪ್ಯಾನಿಗೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಅದು ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಆಮೇಲೆ ತುರಿದಿರುವಂಥ ಬೀಟ್ರೂಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ನೋಡಿರಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಬೀಟ್ರೂಟ್ನ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಇವಾಗ 1-2 ಚಮಚದಷ್ಟು ನೀರು ಹಾಕ್ಕೋಬೇಕು. ಇದಕ್ಕೆ 2 ಚಮಚದಷ್ಟು ನೀರು ಹಾಕ್ಕೊಂಡು, ಜಾಸ್ತಿ ಹಾಕ್ಕೋಬಾರ್ದು, 2 ಚಮಚದಷ್ಟು ನೀರು ಹಾಕ್ಕೊಂಡು ನೋಡಿರಿ ಒಂದು 5 ನಿಮಿಷ ಇದ್ರದ್ದು ಮುಚ್ಚಳನ ಮುಚ್ಚಿ ಸ್ವಲ್ಪ ಬೇಯಿಸ್ಕೊತೀನಿ ನಾನು ಇದನ್ನು. ಹಸಿದನ್ನು ಹಾಕಿ ಮಾಡ್ತಾರೆ, ಆದ್ರೆ ಅದೇ ಬೇರೆ ಥರ ಟೇಸ್ಟ್ ಇರ್ತೈತಿ. ಈ ಥರ ನಾವು ಫ್ರೈ ಮಾಡಿ ಹಾಕಿದ್ದು ಇದು ಇನ್ನೂ ಚಲೋ ಟೇಸ್ಟ್ ಇರ್ತೈತಿ. ಆ ಥರನೂ ಮಾಡ್ಬೋದು, ಹಿಂಗೂ ಮಾಡ್ಬೋದು ನೋಡಿರಿ. ಇವಾಗ ನೋಡಿರಿ 2 ನಿಮಿಷ ಆದಮೇಲೆ ಬೀಟ್ರೂಟ್ ಎಲ್ಲ ಸಾಫ್ಟ್ ಆಗೈತಿ. ನಾನು ಇದನ್ನು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗೆ ಹಾಕ್ಬಿಡಾಕತ್ತೀನಿ. ಇದು ತಣ್ಣಗಾದ್ಮೇಲೆ ನೋಡಿರಿ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಇದಕ್ಕೆ ನೀರೆಲ್ಲ ಏನೂ ಆ್ಯಡ್ ಮಾಡಬಾರ್ದು. ನಾವೇನು ಕುದಿಸೋವಾಗ ನೀರು ಹಾಕಿರ್ತೀವಲ್ಲ ಅಷ್ಟು ಸಾಕಿದಕ್ಕೆ ಅದನ್ನು ನೋಡಿರಿ ನೈಸಾಗಿ ರುಬ್ಕೋಬೇಕು. ಇದನ್ನು ನೋಡಿರಿ ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡೆ ನಾ ಇದನ್ನು. ಇವಾಗ 1-2 ಬೌಲಷ್ಟು ನೋಡಿರಿ, ದೊಡ್ಡ ಬೌಲಲ್ಲಿ 2 ಬೌಲಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡೀನಿ. ಇದಕ್ಕೆ ಇವಾಗ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಜೀರಿಗೆ ಪುಡಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ನನ್ನ ಹತ್ರ ಇಲ್ಲ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ. ಇದ್ರೆ ಜೀರಿಗೆ ಪುಡಿನೂ ಆ್ಯಡ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಸ್ವಲ್ಪ ಅಜ್ವಾನ ಹಾಕ್ಕೊಂಡೀನಿ ನೋಡಿರಿ, ಓಂಕಾಳು ಸ್ವಲ್ಪ ಹಾಕ್ಕೊಂಡೀನಿ. ಇಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂಚೂರು ಡ್ರೈ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಏನೋ ಬೀಟ್ರೂಟ್ನ ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿರಿ. ನಾವು ಚಪಾತಿ ಹಿಟ್ಟನ್ನ ಯಾವ ಹದಕ್ಕೆ ಕಲಿಸ್ಕೋತೀವಿ ಅದೇ ರೀತಿನೇ ಇದನ್ನು ನಾವು ಕಲಿಸ್ಕೋಬೇಕು. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ತೆಳುವೂ ಇರಬಾರ್ದು, ಕರೆಕ್ಟಾಗಿ ಅದಕ್ಕೆ ಕಲಿಸ್ಕೋಬೇಕು ನೋಡಿರಿ. ಇದನ್ನು ಒಂದೇ ಸರಿ ನೀರು ಹಾಕಿ ಕಲಿಸ್ಕೋಬಾರ್ದು, ಫಸ್ಟ್ ಪೇಸ್ಟ್ ಹಾಕಿ ನೋಡಿರಿ ಇದನ್ನು ಕಲಿಸ್ಕೋಬೇಕು. ನಂತರ ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೋಡಿರಿ. ಇದು ನೋಡೋಕ್ಕೂ ಕಲರ ಚಲೋ ಇರ್ತೈತಿ, ರೆಡ್ ಕಲರ. ಮಕ್ಕಳಿಗೇನೋ ಕಲರ್ಫುಲ್ಲಾಗಿ ಚಲೋ ಕಾಣಿಸ್ತತಿ, ಅವ್ರಿಗೂ ತಿನ್ಬೇಕಂತೇಳಿ ಆಸೆ ಆಕತ್ತೆ ನೋಡಿರಿ. ಮಕ್ಕಳು ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಕೊಂಡು ತಿಂತಾರೆ. ಬೀಟ್ರೂಟನ್ನು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಈ ರೀತಿ ನೀವು ನಿಮ್ಮ ಮನೇಲಿ ಮಾಡಿಕೊಡ್ರಿ, ಮಕ್ಕಳನ್ನು ಇಷ್ಟಪಟ್ಕೊಂಡು ತಿಂತಾರೆ ನೋಡಿರಿ. ಈಗ ನಾನು ಈ ರೀತಿ ಕಲಿಸ್ಕೊಂಡೇನಿ. ಇದನ್ನು ಚೆನ್ನಾಗಿ ಒಂಚೂರು ನಾದ್ಕೋಬೇಕು. ಇದನ್ನು ನಾದ್ಕೊಂಡ್ರೆ ಪರೋಟ ಸ್ವಲ್ಪ ಸಾಫ್ಟಾಗಿ ಬರ್ತಾವೆ ನೋಡಿರಿ. ಒಂಚೂರು ಎಣ್ಣೆ ಹಾಕ್ಕೊಂಡು ನಾನು ಚೆಂದಾಗ ನಾದ್ಕೊಳಕತ್ತೀನಿ. ಇವಾಗ ಇದನ್ನು ಒಂದು 10 ನಿಮಿಷ ನೆನೆಯಾಕಿಡಬೇಕು. ಮೇಲ್ಗಡೆ ಒಂಚೂರು ಎಣ್ಣೆ ಸವರ್ಬಿಟ್ಟು ನಾನು ಇದನ್ನು 10 ನಿಮಿಷ ನೆನೆಸಾಕ್ಬಿಡ್ತೀನಿ. ನೋಡಿರಿ ಒಂಚೂರೇ ಎಣ್ಣೆ ಹಾಕ್ಕೊಂಡು 10 ನಿಮಿಷ ನೆನೆದ್ರೆ ಇನ್ನೂ ಚಲೋ ಆಕ್ಕವು.
ಇದಕ್ಕೊಂದು ಮುಚ್ಚಳ ಮುಚ್ಚಿ ನಾನು ನೆನೆಯಕ್ಕೆ ಬಿಡತ್ತೀನಿ. ಈಗ ಇದು ನೆನೆಯೋ ಅಷ್ಟರಲ್ಲಿ ನಾನು ಸಾನ್ವಿಗೆ ರೆಡಿ ಮಾಡೋಕ್ಕೆ ಹೊಂಟೇನಿ. ಯಾಕಂದ್ರೆ ಆಕೆಗೂ ಸ್ಕೂಲ್ ಟೈಮ್ ಆಕತ್ತಲ್ಲ, ಹಾಗಾಗಿ ನೋಡಿರಿ ಈಗ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದು ಇವಾಗ ಆಕೆಗೆ ನಾನು ಸ್ಕೂಲಿಗೆ ರೆಡಿ ಮಾಡಕತ್ತೀನಿ. ಈಕಿನ ರೆಡಿ ಮಾಡೋದು ದಿನ ನೋಡಿರಿ ನನಗೊಂದು ದೊಡ್ಡ ಟಾಸ್ಕ್ ಇದ್ದಂಗೆ. ಆಕೆಗೆ ತಿಂಡಿ ತಿನ್ನಿಸೋದು ಆಮೇಲೆ ರೆಡಿ ಮಾಡೋದು. ಮುಂಚೆ ಇಷ್ಟೊಂದು ಹಠ ಮಾಡ್ತಿರ್ಲಿಲ್ಲ, ಸುಮ್ಮನೆ ಇರ್ತಿದ್ಲು. ಇವಾಗ ಬರ್ತಾ ಬರ್ತಾ ಹೆಂಗೆ ದೊಡ್ಡವಳಕ್ಕಳಲ್ಲ ಹಂಗಂಗೆ ಸಿಕ್ಕಾಪಟ್ಟೆ ಹಠ ಮಾಡ್ತಾಳು. ತಲೆ ಬಾಚ್ಕೊಬ ಅಂದರೂ ಬರೋದಿಲ್ಲ. ಆಮೇಲೆ ಸ್ನಾನಕ್ಕೂ ಅಷ್ಟೆ ತುಂಬಾ ಕರೆದ ತಕ್ಷಣ ಬರೋದನ್ನೇ ಇಲ್ಲ, ತುಂಬ ಟೈಮ್ ವೇಸ್ಟ್ ಮಾಡ್ತಾಳೆ ಈಕಿ ಅಲ್ಲೇನ. ಹಾಗಾಗಿ ನಾನು 8 ಗಂಟೆಗೆ ಅಂದ್ರೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು 7ಗೆ ರೆಡಿ ಮಾಡೋಕ್ಕೆ ಬರ್ತೀನಿ. ಇವಾಗ ಸ್ನಾನ ಮಾಡಿಸ್ಕೊಂಡು ಬಂದು ಬಟ್ಟೆ ಹಾಕಿದ್ದೀನಿ. ತಲೆ ಬಾಚೋದಂದ್ರೆ ಇನ್ನೂ ಕಷ್ಟ ನೋಡ್ರಿ. ಆಕೆಗೆ ಸ್ವಲ್ಪ ಉದ್ದದವು ಕೂದಲು ಕಟ್ ಮಾಡ್ಬೇಕು ಅಂದ್ಕೊಳಕತ್ತೀನಿ. ಶ್ರಾವಣ ಮುಗಿದ್ಮೇಲೆ ಕಟ್ ಮಾಡ್ತೀನಿ ಸ್ವಲ್ಪ, ಯಾಕಂದ್ರೆ ಆಕೆ ತಲೆ ಬಾಚುವಾಗೆಲ್ಲ ಅಳ್ತಾಳು, ಬೇಡ ಬೇಡ ಅಂತ ಹೇಳ್ತಾಳು. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ ಕಟ್ ಮಾಡಿರತ್ತಂತ ಅಂದ್ಕೊಂಡೇನಿ. ನೋಡ್ರಿ ಈಗ ತಲೆ ಬಾಚಿದ್ದೇನೆ ಆಕೆಗೆ. ತಲೆ ಬಾಚಿ ಇವಾಗ ಆಕೆಗೆ ಇನ್ನೊಂದು ತಿಂಡಿನೂ ಅಷ್ಟೇ, ಆಕೆ ಕೊಟ್ಟಿದ್ದೆಲ್ಲ ಬೇಗ ತಿನ್ನೋದೇನೇ ಇಲ್ಲ. ಮುಂಚೆಯಿಂದಾದರೂ ಅಷ್ಟೇ ಬೇಗ ತಿನ್ನೋದೇನೇ ಇಲ್ಲ ಆಕೆ. ತಿನ್ನೋಕೆ ನೋಡ್ರಿ 1 ಮುಕ್ಕಾಲು ಗಂಟೆಯಿಂದ 1 ಅವರ್ವರೆಗೂ ಟೈಮ್ ಬೇಕಾಕಿಗೆ. ನೋಡ್ರಿ ಹೆಂಗೆ ಅಳತಾಳು. ಪೌಡ್ರು ಕಾಡ್ಗಿ ಹಚ್ಕೊ ಅಂತಂದ್ರೆ ಮುಂಚೆ ಎಲ್ಲ ಸುಮ್ಮನೆ ಕುತ್ಕೋತಿದ್ಲು, ಇವಾಗೇನೋ ಗೊತ್ತಿಲ್ಲ ಇತ್ತೀಚೆಗೆ ಭಾಳ ಅಂದ್ರೆ ಭಾಳ ಹಠ ಮಾಡೋದು ಕಲ್ತ್ಬಿಟ್ಟಾಳು. ನಾನು ಏನು ಹೇಳಿದ್ರು ಹೇಳಿದ ಮಾತನ್ನ ಕೇಳೋದಿಲ್ಲ ಈಗಾಕಿ. ನೋಡ್ರಿ ರೆಡಿ ಮಾಡಿ ಆಕೆನ ಕಳಿಸೇನಿ. ನಂತರ ಇವಾಗ ನೋಡ್ರಿ ಫೈನಲಾಗೆ ರೆಡಿಯಾಗಿ ನಿಂತಲು. ಇನ್ನು ತಿಂಡಿ ಒಂದು ತಿನ್ನಿಸಿ ಆಕೆ ಬಾಕ್ಸ್ ಪ್ಯಾಕ್ ಮಾಡ್ರೆ ಮುಗೀತು ನೋಡ್ರಿ. ಇವಾಗ ಆಕೆನ ರೆಡಿ ಮಾಡಿ ಹೋಗೋ ಅಷ್ಟರಲ್ಲಿ 10 ನಿಮಿಷ ಏನೋ ಒಂದು 20 ನಿಮಿಷನ ಆಗಿಬಿಟ್ಟಿತ್ತು. ಇವಾಗ ನೋಡ್ರಿ ಹಿಟ್ಟು ಚಂದಾಗ ನೆನೆದತಿ. ಇವಾಗ ಇದನ್ನು ಪರೋಟ ಮಾಡ್ಕೋಬೇಕು ನೋಡ್ರಿ. ಈಗ ನಾನು ಒಂದು ಮೀಡಿಯಮ್ ಸೈಜಲ್ಲಿ ನೋಡ್ರಿ ಚಪಾತಿ ಹುಳಿ ಏನು ನಾವು ಮಾಡ್ತೀವಲ್ಲ 2 ಪದರಲ್ಲಿ ಮಾಡ್ತೀವಿ, ಅದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ ತೊಗೊಂಡೆ ನಾನು ಹಿಟ್ಟು. ತೊಗೊಂಡೆ ಇದನ್ನು ಒಂದು ಲೇಯರ್ ನಾನು ಲಟ್ಸ್ಕೊಳಕತ್ತೀನಿ ನೋಡ್ರಿ. ನೀವು ಪದರ ಬೇಕಾದರೂ ಮಾಡ್ಕೋಬೋದು. ಇದು ಒಂದು ಲೇಯರ್ ಲಟ್ಸಿರೋಣ ನೋಡ್ರಿ ಚಲೋ ಇರ್ತೈತಿ. ಈ ರೀತಿ ನಾನು ಇದನ್ನು ಫುಲ್ ತೆಳ್ಳಗನೂ ಲಟ್ಟಿಸ್ಕೋಬಾರ್ದು, ಜಾಸ್ತಿ ದಪ್ಪನೂ ಲಟ್ಟಿಸ್ಕೋಬಾರ್ದು ನೋಡ್ರಿ. ಮೀಡಿಯಮ್ಮಾಗಿ ನಾನು ಲಟ್ಟಿಸ್ಕೊಳಕತ್ತೀನಿ ನೋಡ್ರಿ. ಈಗ ತವಾ ಕಾಯಕ್ಕಿಟ್ಟೇನಿ, ಅದ್ರ ಮೇಲೆ ಒಂದು ಚೂರು ಎಣ್ಣೆ ಹಾಕ್ಕೋಬೇಕು. ಬೇಕಂದ್ರೆ ನೀವು ತುಪ್ಪನೂ ಹಾಕ್ಕೋಬೋದು. ಎಣ್ಣೆ ಹಾಕಿ ಇವಾಗ 2 ಸೈಡ್ ಬೇಯಿಸ್ಕೊಂಡ್ರೆ ಬೀಟ್ರೂಟ್ ಪರೋಟ ರೆಡಿ ಆಯ್ತು ನೋಡ್ರಿ. ನೋಡ್ರಿ ನೋಡೋಕ್ಕೂ ಎಷ್ಟು ಕಲರ್ಫುಲ್ ಆಗೈತಿ. ಹಂಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಇದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಮನ್ಯಾಗ ಮಾಡಿದಾಗಂತೂ ಅಗದಿ ಮಸ್ತ್ ಟೇಸ್ಟ್ ಇತ್ತು ನೋಡ್ರಿ. ನೋಡ್ರಿ ಈಗ ಪರೋಟ ರೆಡಿ ಆಗೈತಿ. ನಾನು ಅವತ್ತು ಮಾಡಿಕೊಟ್ನಿ, ಆದರೆ ನಮ್ಮ ಸಾನ್ವಿ ನನಗೆ ದಿನ ಕೇಳ್ತಾಳೆ ರೆಡ್ ಚಪಾತಿ ಮಾಡಮ್ಮ ಅಂಥೇಳಿ. ಅಷ್ಟು ಇಷ್ಟ ಆಗೈತೆ ಅವಳಿಗೆ. ನೋಡ್ರಿ ಪರೋಟ ರೆಡಿ ಆಯ್ತು. ಈಗ ಇದ್ರ ಜೋಡಿ ನೀವು ಚಟ್ನಿ ಪುಡಿ ತುಪ್ಪನಾದರೂ ಹಚ್ಕೊಂಡು ತಿನ್ಬೋದು. ಆಮೇಲೆ ಚಟ್ನಿ ಏನಾದರೂ ಹಚ್ಕೊಂಡು ಇದೆ ಅಂತೇನಿಲ್ಲ, ಏನು ಬೇಕೋ ಅದನ್ನು ನಾವು ಹಚ್ಕೊಂಡು ತಿನ್ಬೋದು ನೋಡ್ರಿ. ನಾನು ಅವತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ನಿ ನೋಡ್ರಿ. ತೆಂಗಿನಕಾಯಿ ಚಟ್ನಿ ಜೋಡಿ ಬೀಟ್ರೂಟ್ ಪರೋಟ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ನಾನು ಇವಾಗ ತಿಂಡಿ ಹಾಕಿ ಕೊಡಕತ್ತೀನಿ. ಸಾನ್ವಿಗೆ ಆಲ್ರೆಡಿ ನಾನು ತಿನ್ನಿಸಿ ಸ್ಕೂಲಿಗೆ ಬಿಟ್ಟು ಬಂದೇನೀಗ. ಅವರೆಲ್ಲ ಹೋದ್ಮೇಲೆ ನೋಡ್ರಿ ಸಾನ್ವಿನ ಬಿಟ್ಟು ಬನ್ನಿ. ಆಮೇಲೆ ನಮ್ಮ ಮನೆಯವ್ರೂ ಹೋದರು. ಅವರೆಲ್ಲ ಹೋದ್ಮೇಲೆ ನೋಡ್ರಿ ನಾನು ಟೀ ಕುಡಿಯುವಾಗ ರೆಸ್ಟ್ ಮಾಡಿದ್ದು ಬಿಟ್ರೆ ನೆಕ್ಸ್ಟ್ ತಿಂಡಿ ತಿನ್ನುವಾಗ ನನಗೆ ಟೈಮ್ ಸಿಗೋದು. ನಾನು ತಿಂಡಿ ತಿನ್ನುವಾಗ ಟೈಮ್ ಬಂದು 9:45 ಆಗಿತ್ತು ನೋಡ್ರಿ. ಅಲ್ಲಿ ಹಿಂದಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಕ್ಲಾಕಲ್ಲಿ 9:45 ಆಗೈತಿ ಟೈಮ. ಇವಾಗ ನಾನು ತಿಂಡಿ ತಿಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ಆಮೇಲೆ ಅಡುಗೆ ಕೆಲಸಗಳನ್ನ ಶುರು ಮಾಡ್ಕೊಳ್ತೀನಿ ನೋಡ್ರಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ಬಟ್ಟೆ ವಾಶ್ಗೆ ಹಾಕೋದು ಒಣಗಾಕೋದು ಎಲ್ಲ ಕೆಲಸನ ಮುಗಿಸಿ ನಾನಿವಾಗ ಒಂದು 11 ಗಂಟೆ ಅಷ್ಟರಲ್ಲಿ ಅಡುಗೆ ಕೆಲಸಕ್ಕೆ ಬಂದೇನಿ. ಇವತ್ತು ಜಾಸ್ತಿ ಅಡುಗೆ ಎಲ್ಲ ಏನು ಮಾಡತ್ತಿಲ್ಲ, ಅನ್ನ ರಸಂ ಮಾಡಕತ್ತೀನಿ. ಹಾಗಾಗಿ ತೊಗರಿಬೇಳೆನ ನೋಡ್ರಿ 1 ಬೌಲು ತೊಗರಿಬೇಳೆನ ತೊಳ್ಕೊಂಡೀನಿ. ಅದಕ್ಕೆ ಒಂದು 2 ಹಸಿಮೆಣ್ಸಿನ್ಕಾಯಿ, 3 ಟೊಮೆಟೊ, ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಂಡು ಇವಾಗ ನೋಡ್ರಿ ಇದನ್ನು 2 ವಿಷಲ್ ಹೊಡೆಸ್ಕೊಳಕತ್ತೀನಿ ಅಷ್ಟೇ ನೋಡ್ರಿ. ದೊಡ್ಡ ಕುಕ್ಕರಲ್ಲಿ ನಾನು ಇಡ್ತಾ ಇರೋದು, ಹಾಗಾಗಿ 2 ವಿಷಲ್ ಹೊಡೆಸ್ಕೊಳಕತ್ತೀನಿ. ಇನ್ನೊಂದು ಸೈಡ ಅನ್ನಕ್ಕೆ ಇಡಾಕತ್ತೀನಿ ನೋಡ್ರಿ. ಅನ್ನ ಸಾಂಬಾರ ಅಷ್ಟೇ ಇವತ್ತು. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡಿದ್ದು ಒಬ್ಬಟ್ಟಂದು ಹೂರಣ ಇತ್ತಿನ, ಅದನ್ನು ಇವತ್ತು ಒಬ್ಬಟ್ಟು ಮಾಡೋಣ ಅಂಥೇಳಿ ಇವತ್ತು ಚಪಾತಿ ರೊಟ್ಟಿ ಏನು ಮಾಡೋಕತ್ತಿಲ್ಲ ನಾನು ನೋಡ್ರಿ. ಅನ್ನಕ್ಕೂ ಇಟ್ಟನಿ, ಈ ಕಡೆ ಬೇಳೆ ಬೇಯಿಸೋಕೆ ಇಟ್ಟನಿ. ಇವಾಗ ಒಂದು ಬೌಲ್ಗೆ ನೋಡ್ರಿ
ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡೆ ನಾನು ಒಬ್ಬಟ್ಟು ಮಾಡೋಕ್ಕೆ. ಚಿರೋಟಿ ರವೆ ಇದ್ರೆ ಹಾಕ್ಬೋದು. ಚಿರೋಟಿ ರವೆ ಖಾಲಿ ಆಗಿದ್ದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡೇನಿ ನೋಡಿರಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ತೆಳುವಾಗಿನ ಕಲಿಸ್ಕೊಳಕತ್ತೀನಿ. ಯಾಕಂದ್ರೆ ಹೋಳಿಗೆಗೆ ಹಿಟ್ಟು ತೆಳುವಾಗಿ ಇದ್ರೆ ಚಲೋ ಇರ್ತೈತಿ. ಹಾಗಾಗಿ ನೋಡಿರಿ ನಾನು ಇದನ್ನು ಒಂಚೂರು ಸಾಫ್ಟಾಗಿ ಕಲಿಸ್ಕೊಳಕತ್ತೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿ ಇದ್ರೆ ಚಲೋ ಇರ್ತೈತಿ. ಆದರೆ ಚಪಾತಿ ಹಿಟ್ಟಿಗೆ ನಾವು ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಇದನ್ನು ಮೆತ್ತಗೆ ಕಲಿಸ್ಕೋಬೇಕು ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇವಾಗ ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳಕತ್ತೀನಿ ನೋಡಿರಿ. ಅರಿಶಿನ ಪುಡಿ ಹಾಕೋದ್ರಿಂದ ಹೋಳಿಗೆ ಕಲರ ಚಲೋ ಬರ್ತಾವೆ. ಹಾಗಾಗಿ ಅರಿಶಿನ ಪುಡಿ ಹಾಕ್ಕೊಂಡೀನಿ ನೋಡಿರಿ. ಇವಾಗ ಮೇಲ್ಗಡೆ ಎಣ್ಣೆನ ಹಚ್ಚಿ ನಾನು ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಸಾಕಿಡಾಕತ್ತೀನಿ. ನೋಡಿರಿ 10ರಿಂದ 15 ನಿಮಿಷ ನೆನೆಸಾಕತ್ತೀನಿ ನಾನು ಇದನ್ನು. ಇವಾಗ ನೋಡಿರಿ ನಾವೇನು ಬೇಳೆ ರಸ ಮಾಡತ್ತೀವಲ್ಲ ಅದಕ್ಕೆ 1 ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡಿರಿ. ಈ ಬೇಳೆ ರಸಮ್ಗೆ ನಾವು ಈ ಪೌಡ್ರ್ ಹಾಕಿದ್ರೇ ಟೇಸ್ಟ್ ಚಲೋ ಬರ್ತೈತಿ. ಹಾಗಾಗಿ 1 ಚಮಚದಷ್ಟು ಮೆಣಸಿನ ಕಾಳು ಹಾಕ್ಕೊಂಡು ನೋಡಿರಿ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಈ ಥರ ಸಿಡಿದ ತಕ್ಷಣ ಇವು ಆಗಿದಾವೆ ಅಂಥೇಳಿ ನೋಡಿರಿ. ಇವಾಗ ನಾನು ಒಂದು ಪ್ಲೇಟಿಗೆ ತೆಕ್ಕೊಳಕತ್ತೀನಿ. ಇವಾಗ ಅದಕ್ಕೆ ಮತ್ತು 1 ಚಮಚದಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಬೇಳೆ ರಸ ಮಾಡ್ರೆ ಈ ಪುಡಿ ಹಾಕಲಿಲ್ಲ ಅಂದರೆ ಇದಷ್ಟೊಂದು ಟೇಸ್ಟ್ ಬರೋದೇನೇ ಇಲ್ಲ ನೋಡಿರಿ. ಇವಾಗ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡೀನಿ ನಾನು. ಫ್ರೈ ಮಾಡ್ಕೊಂಡು ಎರಡೂ ತಣ್ಣಗಾಕಿಡಕತ್ತೀನಿ. ಈಗ ಅಷ್ಟೊತ್ತಿಗಾಗಲೇ ನೋಡಿರಿ ಬೇಳೆ ಎಲ್ಲ ಬೆಂದಿದ್ದು ನೋಡ್ತಿರ್ಬೋದು ನೀವು. ಕರೆಕ್ಟಾಗಿ ಬೇಳೆ ಚಲೋ ಬೆಂದಾವೆ ನೋಡಿರಿ. ಟೊಮೆಟೊನ ಇದಕ್ಕೆ ಕಟ್ ಮಾಡಿ ಹಾಕಬಾರ್ದು, ಹಂಗನೇ ಹಾಕೋಬೇಕು. ಇವಾಗ ನಾನು ಇದನ್ನು ನೋಡಿರಿ ಒಂದು ಬೌಲಿಗೆ ಒಂದು ಜರಡಿ ಇಟ್ಟು ನೋಡಿರಿ ಸೋಸ್ಕೊಳಕತ್ತೀನಿ. ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಂಡೀನಿ. ನೀವು ಈ ಥರ ಎಲ್ಲ ನಾವು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಬೇಳೆ ಮತ್ತು ಟೊಮೆಟೊ ಎರಡೂ ಸೇರಿಸಿ ನೀವು ಮಿಕ್ಸಿಗೆ ಹಾಕ್ಕೋಬೋದು. ನಾನು ಇದರಲ್ಲಿ ನೋಡಿರಿ ಬರೀ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನಷ್ಟೇ ತೆಕ್ಕೊಂಡು ನಾನು ಮಿಕ್ಸಿಗೆ ಹಾಕೋತೀನಿ. ಮಿಕ್ಕಿದ್ದು ಬೇಳೆ ಎಲ್ಲ ಜಾಸ್ತಿ ಬೆಂದತಿ. ಹಾಗಾಗಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದಿಲ್ಲ. ಅದೇ ಜಾಲರಿ ಒಳಗನ ಸ್ವಲ್ಪ ಸ್ಪೂನ್ ತೊಗೊಂಡು ಒಂಚೂರು ನೋಡಿರಿ ತಿಕ್ಕಿರ ಅದು ಪೇಸ್ಟ್ ಆಗಿಬಿಡ್ತೈತಿ. ಹಾಗಾಗಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳಕತ್ತಿಲ್ಲ. ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ನೋಡಿರಿ ಬೆಂದಿರೋದಷ್ಟು ಒಂದು ಬೌಲ್ಗೆ ತೆಗೆದು ಆರಕ್ಕಿಡಕತ್ತೀನಿ ನಾನು. ಇವಾಗ ನೋಡಿರಿ ಈ ಬೇಳೆನ ಒಂದು ಸ್ಪೂನಲ್ಲಿ ನೋಡಿರಿ ಈ ಥರ ಒಂಚೂರು ಉಜ್ಜಿದ್ರೆ ನೋಡಿರಿ ಕೆಳಗಡೆ ಪೇಸ್ಟ್ ಎಲ್ಲ ಇದು ಕಲೆಕ್ಟ್ ಆಕತಿ. ನೀವು ಬೇಕಂದ್ರೆ ಮಿಕ್ಸಿಗೆ ಹಾಕ್ಕೋಬೋದು. ನಾನು ಜಾಸ್ತಿ ಬೆಂದತ್ತಂತೇಳಿ ಮಿಕ್ಸಿಗೆ ಹಾಕ್ಕೊಂಡಿಲ್ಲ ನೋಡಿರಿ. ಈಗ ನಾನು ಹೂರ್ಣನೂ ಅಷ್ಟೇ ಮೊನ್ನೆ ಇದರಲ್ಲೇ ಮಾಡಿದ್ನಿ, ತೋರಿಸಿದ್ದೆ ನಿಮಗೆ ಆಲ್ರೆಡಿ. ಈ ಥರ ಜಾಲರಿ ಇದ್ರೆ ನೋಡಿರಿ ಈ ರೀತಿ ಮಾಡ್ಬೋದು. ಅಕಸ್ಮಾತ್ ಕರೆಂಟ್ ಹೋಗಿತ್ತಪ್ಪ ಮನೇಲಿ ಅಂತಂದ್ರೆ ನಾವು ನೋಡಿರಿ ಈ ರೀತಿ ಮಾಡ್ಕೋಬೋದು. ಕರೆಂಟ್ ಇದ್ದಾಗ ಮಿಕ್ಸಿಗೆ ಹಾಕೋಬೋದು, ಕರೆಂಟ್ ಹೋದಾಗ ನೋಡಿರಿ ಹಿಂಗೆ ಮಾಡ್ಕೊಂಡ್ರೂ ಅಗದಿ ಪರ್ಫೆಕ್ಟಾಗಿ ನೋಡಿರಿ ಪೇಸ್ಟ ರೆಡಿ ಆಕತಿ ನೋಡಿರಿ. ಈಗ ಕೆಳಗಡೆ ನಾವು ಬೇಳೆ ನೀರನ್ನ ಏನು ಸೋಸಿಟ್ಟಿದ್ವಲ್ಲ ಅದರೊಳಗೆ ಬೇಳೆ ಪೇಸ್ಟ್ ಎಲ್ಲ ಕಲೆಕ್ಟ್ ಆಗೈತಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವೇನು ಜೀರಿಗೆ ಮೆಣಸು ಹುರಿದ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿರಿ ನೈಸಾಗ ನಾನು ಪೇಸ್ಟ್ ಮಾಡ್ಕೊಂಡೀನಿ. ಪೇಸ್ಟ್ ಮಾಡ್ಕೊಂಡಿದ್ದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳಕತ್ತೀನಿ. ನಂತರ ಇದು ಮಿಕ್ಸಿ ಜಾರಿಗೆನ ನಾವೇನು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ರೌಂಡು ಮಿಕ್ಸಿ ಹಾಕ್ಕೊಳಕತ್ತೀನಿ ನೋಡಿರಿ. ಅದು ಆಲ್ರೆಡಿ ಬೆಂದಿರ್ತೈತಿ. ಹಾಗಾಗಿ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನಾನು. ಮುಂಚೆನೇ ನಾವು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿವಂದ್ರೆ ಎಲ್ಲ ನೋಡಿರಿ ಆಮೇಲೆ ಜೀರಿಗೆ ಮತ್ತು ಮೆಣಸು ರುಬ್ಕೊಳಕ್ಕಾಗೋದಿಲ್ಲ. ಮತ್ತು ತೊಳೆದು ಅದು ಒಣಗೋವರೆಗೂ ವೇಟ್ ಮಾಡಬೇಕಾಕತಿ. ಹಾಗಾಗಿ ಫಸ್ಟನ್ನು ನಾನು ಜೀರಿಗೆ ಮೆಣಸು ಪುಡಿ ಮಾಡಿಕೊಂಡು ನಂತರ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡು ನಾವು ಆವಾಗಲೇ ಏನು ಬೇಳೆ ನೀರು ಇಟ್ಟಿದ್ವಲ್ಲ ಅದಕ್ಕೆ ನಾನು ನೋಡಿರಿ ಆ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಮತ್ತು ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಟೆ ನೋಡಿರಿ. ಅದನ್ನು ನಾನು ಇವಾಗ ಚೆಂದಾಗ ಕಿವುಚಿ ಹುಣಸೆ ರಸನೂ ಇದಕ್ಕೆ ನಾನು ಸೇರಿಸ್ಕೊಳಕತ್ತೀನಿ. ಬೇಗ ಹುಣಸೆಯನ್ನು ನೆನಿಬೇಕಂತಂದ್ರೆ ನೋಡಿರಿ ಬಿಸಿನೀರಲ್ಲಿ ನಾವು ಹುಣಸೆ ಹಣ್ಣು ಹಾಕಿರ ಒಂದು 2 ನಿಮಿಷದಲ್ಲಿ ಎಲ್ಲ ನೆನಿತತ್ ನೋಡಿರಿ ಹುಣಸೆಹಣ್ಣು. ನಾನು ಟೈಮ್ ಇರೋದ್ರಿಂದ ತಣ್ಣೀರಲ್ಲೇ ನೆನೆಸಿಟ್ಟಿದ್ನಿ. ಟೈಮ್ ಇಲ್ಲ ಅಂದ್ರೆ ಬಿಸಿನೀರೊಳಗೆ ನೆನೆಸ್ಬೋದು. ಇವಾಗ ನೋಡಿರಿ ಎಲ್ಲ ಚೆಂದಾಗ ಬೇಳೆ ನೀರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಹುಣಸೆ ಹುಳಿ ಎಲ್ಲ ಹಾಕಿ ಇವಾಗ ಒಂದು
ಫ್ರೈಯಿಂಗ್ ಪ್ಯಾನ್ಗೆ ನೋಡಿರಿ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡೇನಿ. ಜೀರಿಗೆನ ನಾನು ಆಗಲೇ ಪುಡಿ ಮಾಡಿರೋದ್ರಿಂದ ಇದಕ್ಕೇನು ಜೀರಿಗೆ ಹಾಕಕತ್ತಿಲ್ಲ. 2 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೇನಿ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡೇನಿ ನೋಡಿರಿ. ಜಾಸ್ತಿ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ, ಸ್ವಲ್ಪನ ಜಜ್ಕೊಂಡು ಇದಕ್ಕೆ ಹಾಕ್ಕೊಂಡು ಇದನ್ನು ಚೆಂದಾಗ ಫ್ರೈ ಮಾಡ್ಕೊಳಕತ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋಬೇಕು ನೋಡಿರಿ. ಹಿಂಗೆ ಇದ್ರೆ ಹಾಕೋರಿ, ಇಲ್ಲಂದ್ರೆ ಇಲ್ಲ ನೋಡಿರಿ. ಹಾಕಿರೋ ಟೇಸ್ಟ್ ಚಲೋ ಇರ್ತದೆ. ಒಂದು ಸ್ವಲ್ಪ ಹಾಕ್ಕೊಂಡೇನಿ ನಾನು. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ಬೇಳೆ ಕಟ್ಟೆಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ನೋಡಿರಿ ಹಾಕ್ಕೊಂಡ್ರೆ ನೋಡಿರಿ ಹಾಕ್ಕೊಳಕತ್ತೀನಿ ನಾನು. ಹಾಕ್ಕೊಂಡು ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನಾನು. ಆಮೇಲೆ ಒಂದು ಸ್ವಲ್ಪನ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೀನಿ. ಯಾಕಂದ್ರೆ ಒಣ ಮೆಣಸಿನ್ಕಾಯಿನೂ ಒಗ್ಗರಣೆಗೆ ಹಾಕ್ಕೊಂಡೇವಿ. ನಂತರ ಮೆಣಸನ್ನು ಪುಡಿ ಮಾಡಿ ಹಾಕ್ಕೊಳಕತ್ತೀವಿ ನೋಡಿರಿ. ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೇನಿ. ಹುರಿದಿಟ್ಟಿರೋಂಥ ಜೀರಿಗೆ ಮೆಣಸಿನ ಪುಡಿ ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕು ನೋಡಿರಿ. ಈಗ ಜೀರಿಗೆ ಮೆಣಸಿನ ಪುಡಿ ಅಂತೂ ಕಂಪಲ್ಸರಿಯಾಗಿ ಹಾಕಲೇಬೇಕು. ಅದನ್ನು ಹಾಕಿರೋಣ ಟೇಸ್ಟ್ ಇರ್ತದೆ, ಇಲ್ಲಾಂದ್ರೆ ಟೇಸ್ಟ್ ಚಲೋ ಇರೋದಿಲ್ಲ ನೋಡಿರಿ. ಈಗ ನಾನು ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು ನೋಡಿರಿ. ಚೆಂದಾಗ ಕುದಿಸ್ಕೊಂಡ್ರೆ ರಸಮ್ಮು ರೆಡಿ ಆಯ್ತು ನೋಡಿರಿ. ಬೇಳೆ ರಸಮ್ಮ ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಇರ್ತೈತಿ. ನಾವು ಹುಷಾರಿಲ್ಲದೆ ಇದ್ದಾಗ ಬಾಯಿಗೆ ನಮಗೇನು ರುಚಿ ಅನ್ಸತ್ತಿರಲ್ಲ. ಆ ಟೈಮಲ್ಲಿ ನೋಡಿರಿ ಈ ರೀತಿ ನಾವು ಬಿಸಿ ಬೇಳೆ ರಸಮ್ ಮಾಡ್ಕೊಂಡು ತಿಂದ್ರೆ ಆರಾಮಂತ ಅನಿಸ್ತತಿ ನೋಡಿರಿ. ಈಗ ಅನ್ನ ಮತ್ತು ರಸಮ್ಮ ಎರಡೂ ರೆಡಿ ಆಯಿತು. ನಾನು ಹೋಳಿಗೆ ಹಿಟ್ಟನ್ನು ಕಲಸಿಟ್ಟಿದ್ದೆ ಮತ್ತು ಹೂರ್ಣನೂ ಅಷ್ಟೇ ಹಬ್ಬದ ದಿವಸ ನಾನು ಮಾಡಿಟ್ಟಿರೋದಿತ್ತು. ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ನಿ. ಅದನ್ನು ಒಂದು ಅರ್ಧ ಗಂಟೆ ಮುಂಚೆ ನಾನು ತೆಗೆದು ಹೊರಗಡೆ ಇಟ್ಕೊಂಡಿದ್ನಿ. ಇವಾಗ ನೋಡಿರಿ ಒಬ್ಬಟ್ಟು ಮಾಡಕತ್ತೀನಿ. ನಾನು ಒಬ್ಬಟ್ಟು ಮಾಡೋದು ತೋರಿಸಿದೆ ನಿಮಗೆ ಹಬ್ಬದ ದಿನ. ಇವಾಗ ನೋಡಿರಿ ಅಷ್ಟೊಂದು ಡೀಟೇಲಾಗಿ ನಾನೇನು ತೋರ್ಸಕತ್ತಿಲ್ಲ ನೋಡಿರಿ. ಕೈಯಾಗನೇ ಇಟ್ಕೊಂಡು ಉಳಿ ತುಂಬ್ತಾರೆ ಒಬ್ಬೊಬ್ಬರು. ಆದ್ರೆ ನಾನು ಈ ರೀತಿ ನೋಡಿರಿ ಮಾಡ್ತೀನಿ. ಸ್ವಲ್ಪ ಪುರಿ ಥರ ಅಗಲ ಮಾಡ್ಕೊಂಡು ಅದಕ್ಕೆ ನೋಡಿರಿ ಹೂರ್ಣನ ಉಂಡೆ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಟು ನೋಡಿರಿ ಲಟ್ಟಿಸ್ತೇನೆ ನೋಡಿರಿ. ನಾನು ಇದೇ ರೀತಿನ ಹೋಳಿಗೆ ಮಾಡೋದು ನೋಡಿರಿ. ಇದು ಬೇಗನೂ ಅಂತ ಅನಿಸ್ತತಿ ಮತ್ತು ಹರಿಯೋದಿಲ್ಲ. ಒಬ್ಬಟ್ಟು ನಾವು ಎಷ್ಟು ತೆಳುವಾಗಿ ಮಾಡಿದ್ರೂ ಹರಿಯೋದಿಲ್ಲ ನೋಡಿರಿ. ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಇಟ್ಕೊಂಡು ಇದನ್ನು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಯ್ತು ನೋಡಿರಿ. ಯಾರು ಒಬ್ಬಟ್ಟು ಮಾಡೋಕ್ಕೆ ಬರೋದಿಲ್ಲ ಅಂತ ಅನ್ನೋರು ನೋಡಿರಿ ಈ ರೀತಿ ಮಾಡ್ಬೋದು. ಒಬ್ಬಟ್ಟು ಹರಿಯೋದನ್ನು ಇಲ್ಲ, ಅಗದಿ ಪರ್ಫೆಕ್ಟಾಗೆ ಬರ್ತಾವೆ ನೋಡಿರಿ. ಈಗ ನಾನು ತೆಳುವಾಗ ಲಟ್ಟಿಸ್ಕೊಂಡು ದೋಸೆ ತವ ಮೇಲೆ ಇದನ್ನು ಬೇಯಿಸ್ಕೊಳಕತ್ತೀನಿ ನೋಡಿರಿ. ಫಸ್ಟ್ ನೋಡಿರಿ ಹಂಚು ಕಾಯಕ್ಕೆ ಇಟ್ಟನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡು ಎರಡೂ ಸೈಡ ನಾವು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಯ್ತು ನೋಡಿರಿ. ಜಾಸ್ತಿ ಹೈ ಫ್ಲೇಮ್ ಒಳಗೆ ಇಟ್ಕೋಬಾರ್ದು. ಇದನ್ನು ಮೀಡಿಯಮ್ ಒಳಗೆ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು. ಯಾಕಂದ್ರೆ ಕಡಲೆಬೇಳೆ ಹೂರ್ಣ ಮಾಡಿರ್ತೀವಲ್ಲ ಬೇಗನೆ ಹೊತ್ತಿ ಬಿಡ್ತೈತಿ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡ ನಾನು ಇದನ್ನು ಬೇಯಿಸ್ಕೊಳಕತ್ತೀನಿ. ಮುಂಚೆ ಒಬ್ಬಟ್ಟೆಲ್ಲ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಇವಾಗ ನೋಡಿರಿ ಇತ್ತೀಚೆಗೆ ನಮ್ಗೆ ಬೇಳೆ ಒಬ್ಬಟ್ಟು ಅಂದ್ರೆ ಭಾಳ ಇಷ್ಟ ಆಕತಿ. ನಾವು ಬರೀ ಹಬ್ಬ ಅಂತಷ್ಟೇ ಅಲ್ಲ, ಯಾವಾಗ ತಿನ್ನುವಂಗೆ ಅದಾಗೆಲ್ಲ ನೋಡ್ರಿ ಮಾಡ್ಕೊಂಡು ತಿಂದಿರ್ತೀವಿ ಒಬ್ಬಟ್ಟು. ಮುಂಚೆ ಸಣ್ಣವರಿದ್ದಾಗ ನಮ್ಮವ್ವ ಎಲ್ಲ ಮಾಡಿಕೊಟ್ರೂ ನಾವು ತಿಂತಾನೆ ಇರಲಿಲ್ಲ. ಆದರೆ ಇವಾಗ ನೋಡ್ರಿ ನಾವು ಮಾಡ್ಕೊಂಡು ತಿನ್ನಬೇಕು. ಆದ್ರೂ ನಾನು ಇವಾಗ ತಿನ್ಬೇಕಂತ ಅನಿಸ್ತತಿ. ಆವಾಗ ಮಾಡಿಕೊಟ್ರೂ ನಾವು ತಿಂತಾ ಇರಲಿಲ್ಲ ನೋಡ್ರಿ. ಈಗ ಹೋಳ್ಗೆ ರೆಡಿ ಆಗಕತ್ತವು. ಇವತ್ತು ಮಧ್ಯಾಹ್ನಕ್ಕೆ ಊಟ ಹೋಳ್ಗೆ, ಅನ್ನ, ಬೇಳೆ ರಸಮ್ಮ, ಆಮೇಲೆ ಹಪ್ಪಳ ಹಾಕಿದ್ದು ನಾನು. ಇಷ್ಟ ಇವತ್ತು ಸಿಂಪಲಾಗಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ನಿ. ಇನ್ನು ಜಾಸ್ತಿ ದಿವಸ ಇಟ್ಟರೆ ಹೂರ್ನೆಲ್ಲ ಹಾಳಾಗಿಬಿಡ್ತೈತೆ ಅಂತೇಳಿ ನಾನಿವತ್ತು ಒಬ್ಬಟ್ಟು ಮಾಡಿದ್ನಿ ನೋಡಿರಿ. ಅದೇ ರೀತಿನ ನಾನು ಎಲ್ಲ ಒಬ್ಬಟ್ಟನ್ನ ಮಾಡಿಕೊಂಡು ಬೇಯಿಸ್ಕೊಳಕತ್ತೀನಿ. ನಂತರ ಇಷ್ಟೆಲ್ಲ ಮಾಡಿ
ಊಟ ಮಾಡಿ 1-2 ಅವರು ನಾನು ಸಾನ್ವಿ ಎಲ್ಲ ಮಲಗಿ ಎದ್ವಿ ಮಧ್ಯಾಹ್ನ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದ್ರಿಂದ ಮಧ್ಯಾಹ್ನ 1 ಅವರ್ ಆದರೂ ನಿದ್ದೆ ಮಾಡ್ರೆ ಆರಾಮಂತ ಅನ್ನಿಸ್ತದೆ ನೋಡ್ರಿ. ನಿದ್ದೆ ಎಲ್ಲ ಮಾಡಿ ಎದ್ದಾದ್ಮೇಲೆ ನೋಡ್ರಿ ಕಸ ಎಲ್ಲ ಗುಡಿಸ್ಕೊಂಡು ದೀಪ ಹಚ್ಚಿ ಟೀ ಮಾಡ್ಕೊಂಡೆ ಕುಡಿಯಕತ್ತೀವಿ ಈಗ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.